ಹೊಸದಾ ಲಲಿತಾ ಬನ್ನಿ ಬೇಗ. ಯಾಕ್ರಿ ಬನ್ನಿ ಒಳಗೆ. ಯಾಕೋ ಮನಸ್ಸಾಗ್ತಾ ಇಲ್ಲ ಕಣೆ. ಯಾಕೋ ಹರಿ? ಮನಸ್ಸಾಕ್ಷಿ ಹೋಗ್ತಾ ಇಲ್ಲ ಅಮ್ಮ. ಅಮ್ಮ ನಾನು ಹೊರಡ್ತೀನಿ. ನಿಂತ್ಕೊಳ್ಳೋ ಹರಿ. ಎಲ್ಲ ಮಾತಾಡಿದಾಯ್ತಲ್ಲ, ಇನ್ನು ಏನೋ ನಿನ್ ಸಮಸ್ಯೆ? ಅಮ್ಮ, ಈ ಮನೇನ ಕಲ್ಲು ಮಣ್ಣುಗಳಿಂದ ಕಟ್ಟಿದ ಕಟ್ಟಡ ಅನ್ಕೊಂಬಿಟ್ಟಿದ್ದೆ. ಆದರೆ ನೀನು ಶ್ರದ್ಧೆಯಿಂದ ಕಟ್ಟಿದ ದೇವಸ್ಥಾನ ಅಂತ ನಂಗೆ ಅರ್ಥನೇ ಆಗಿರಲಿಲ್ಲ ಅಮ್ಮ. ಕಂಪನಿ ಬಗ್ಗೆನೂ ಇದೇ ಅಭಿಪ್ರಾಯ ಇತ್ತಮ್ಮ. ಆದರೆ ನೀನು ಅದನ್ನು ರಕ್ತ ಬಸಿದು ಕಟ್ಟಿದ್ದು ಅಂತ ನಾನು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆತನ, ಯೋಗ್ಯತೆ ಎರಡೂ ಇರಬೇಕು. ನನಗದು ಎರಡೂ ಇಲ್ವಲ್ಲ. ಆದರೆ ಈಗ ನಿಮ್ಮಲ್ಲಿ ಒಳ್ಳೆತನ ಹುಟ್ಕೊಂಡಿದೆಯಲ್ಲ ಚಿಕ್ಕಪ್ಪ. ಈಗ ಆದರೆ ಅವತ್ತು ಅಮ್ಮ ಪಾಪ ನನಗಾಗಿ ಎಷ್ಟು ಕಷ್ಟಪಟ್ಲು. ನನಗೆ ಹುಷಾರಿಲ್ಲದೆ ಇದ್ದಾಗ ಹರಕೆ ಹೊತ್ತಲು, ಉಪವಾಸ ಎಲ್ಲ ಇದ್ಕೊಂಡು ನನ್ನ ಸಾಕಿದ್ಲು. ಆದರೆ ನಾನು ಮಾತ್ರ ಇದೆಲ್ಲ ಗೊತ್ತಿದ್ದು ತಪ್ಪು ಮಾಡ್ತಾನೆ ಹೋದೆ. ಅಮ್ಮ ನನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ನಾನು ಅವತ್ತೇ ಅರ್ಥ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ನನಗೆ ಅರ್ಥನೇ ಆಗಲ್ಲ. ನಾನು ಕಲ್ಲನ್ನು ಹೊಡೆದೆ ಅಂತ ನನ್ನ ಮನೆಯಿಂದ ಹೊರಗಡೆ ಹಾಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ನನಗೆ ಅವಮಾನ ಮಾಡಿದೆ ಅಂತ ಎಷ್ಟು ಕೋಪ ಮಾಡ್ಕೊಂಬಿಟ್ಟೆ ನಾನು. ನಿಜವಾಗಿ ಅವತ್ತು ನಾನು ಹೆಮ್ಮೆ ಪಟ್ಕೋಬೇಕಾಗಿತ್ತು. ಕಲಾ ನಾನು ಇಷ್ಟಪಟ್ಟಿರೋ ಹುಡುಗಿ ಅಂತ ನಿನಗೆ ಗೊತ್ತಾಗ್ತಿದ್ದ ಹಾಗೆ ಹಿಂದೂ ಮುಂದೂ ನೋಡದೆ ಮದುವೆ ಮಾಡಿಕೊಟ್ಟೆ. ಎಷ್ಟೋ ಜನದ ಮನೇಲಿ ಮಗ ಇಷ್ಟಪಟ್ಟು ಹುಡುಗಿ ಅಂದರೆ ಅವಳ ಬಗ್ಗೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಾರೆ. ಅವಳದೊಂದು ಸಣ್ಣ ತಪ್ಪಾದರೂ ಸಾಕು ಅಂತ ಕಾವಲು ಕಾಯ್ತಾ ಇರ್ತಾರೆ. ಮಗನ ದೃಷ್ಟಿಲಿ ಒಂದೇ ಒಂದು ಕ್ಷಣ ಬೇಡವಾದ ಹೆಂಡತಿ ಅನ್ಸಿದ್ರೂ ಸಾಕು ಅವಳನ್ನ ಮನೆಯಿಂದ ಹೊರಗಟ್ಟೋಕ್ಕೆ ಕಾಯ್ತಾ ಇರ್ತಾರೆ. ಇಂಥ ಸಂದರ್ಭಕ್ಕೋಸ್ಕರ ಎಷ್ಟೋ ಜನ ಅತ್ತೆಯಂದ್ರು ಸಾಧಿಸಿ ತೋರಿಸ್ಬಿಟ್ಟಿದ್ದಾರೆ. ಮಗನ ಮುಂದಿನ ಜೀವನದ ಕಥೆ ಏನು ಅಂತ ಯೋಚನೆ ಮಾಡಲ್ಲ. ತನ್ನ ಮಗನ ಬಿಟ್ಟು ಸೊಸೆಗೆ ಎಂತೆಂಥ ಅಪವಾದ ಎದುರಿಸ್ಬೇಕು ಅನ್ನೋದನ್ನೂ ಯೋಚನೆ ಮಾಡಲ್ಲ. ಆದರೆ ನೀನು ಮಗ ದೂರ ಮಾಡಿದ್ರು ಸೊಸೆನ ಹತ್ರ ಇಟ್ಕೊಂಡೆ. ಮಗಳ ಸ್ಥಾನ ಕೊಟ್ಟು ಸೊಸೆನ ಪ್ರೀತಿ ಮಾಡಿಬಿಟ್ಟೆ. ಎಂಗೇಜ್ಮೆಂಟು ಶುಕ್ರವಾರನೇ. ಶ್ರೀ ಬೇರೆ ಊರಲ್ಲಿಲ್ಲ. ಬರೀ ಹೆಣ್ಮಕ್ಳು ಹೇಗೆ ನಿಭಾಯಿಸೋದು ಅಂತ ಗೊಂದಲದಲ್ಲಿದ್ವಿ. ಹರಿ ಬಂದಿದ್ದು ತುಂಬ ಸಂತೋಷ ಆಯಿತು. ಅಮ್ಮ, ಇನ್ನು ಮುಂದೆ ನೀವು ಆರಾಮಾಗಿರಿ. ನಾನು ಬಂದಿದ್ದೀನಲ್ಲ, ನಾನೇ ಮುಂದೆ ನಿಂತ್ಕೊಂಡು ಎಂಗೇಜ್ಮೆಂಟು, ಮದುವೆ ಎಲ್ಲ ಸಿದ್ಧತೆನೂ ನಾನು ಮಾಡಿಕೊಡ್ತೀನಿ. ಅದಕ್ಕೂ ಮುಂಚೆ ಪುರೋಹಿತರಿಗೆ ಹೇಳಿ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡೋಣ. ಬಟ್ಟೆ ಒಡವೆ ಖರೀದಿ ಮಾಡೋದ್ರೆಲ್ಲ ಒಂದೇ ಸಲಕ್ಕಾಗಲಿ. ಖರೀದಿ ಎಲ್ಲ ಬೇಕಂದ್ರೆ ಒಂದೇ ಸಲ ಮಾಡಿಬಿಡೋಣ. ಆದರೆ ಎಂಗೇಜ್ಮೆಂಟ್ ಮದುವೆಗೂ 15 ದಿನನಾದರೂ ಗ್ಯಾಪ್ ಇರಲೇಬೇಕು. ಯಾಕೆ? ಇಂಥ ಸಮಾರಂಭಗಳು ಮನೇಲಿ ಅಪರೂಪಕ್ಕೆ ನಡೆಯುತ್ತೆ. ಎಂಗೇಜ್ಮೆಂಟಿಗೆ ಇನ್ನು 1 ವಾರನೂ ಇಲ್ಲ. ತಕ್ಷಣ ಮದುವೆ ಆಗ್ಬಿಟ್ರೆ ಹೇಗೆ ಹೇಳಿ? ಜಾನ್ವಿ ಹೇಳೋದು ಸರಿಯಾಗೇ ಇದೆ. ಬೇಬಿ ಇದೇ ಊರಲ್ಲಿದ್ರೂ ಅವಳು ಗಂಡನ ಮನೆಗೆ ಹೋಗ್ಬಿಡ್ತಾಳೆ. ನವೀನು ನಂದನು ಇದೇ ಮನೆಯಲ್ಲಿದ್ರೂ ಅವ್ರದೇ ಸಂಸಾರ ಅಂತ ಶುರು ಹೋಗ್ಬಿಡುತ್ತೆ. ಅದಕ್ಕೂ ಮುಂಚೆ ನಮ್ಮನೆ ಮಕ್ಕಳು ಸಂತೋಷವಾಗಿ ಆರಾಮಾಗಿ ನಮ್ಮ ಜೊತೆಗೆ ನಮ್ಮನೇಲೇ ಇರಲಿ. ಇಷ್ಟು ದಿನ ಇದ್ರಲ್ಲ, ಅದಕ್ಕಿಂತ ಹೆಚ್ಚು ಬಿಂದಾಸಾಗಿ ಅಲ್ವಾ ಅಜ್ಜಿ? ಅದೇ ಗಂಡಸರ ಮದುವೆ ಮುಂಚೆ ಪಾರ್ಟಿ ಅಂತ ಮಾಡ್ತಾರಲ್ಲ, ಅದೇ ತರ ಇವರು ಬೇಕಾದ್ರೆ ಪಾರ್ಟಿ ಮಾಡ್ಕೊಳ್ಳಿ. ಹಾ, ಹಾಗಾದ್ರೆ ಬೇಬಿ ವಸೂಲ್ ಅಲ್ಲೂ ಎಲ್ಲ ಕುಡ್ದು ಕುಣಿಲಿ ಅಂತ ನೀವು ಹೇಳ್ತಿರೋದು? ನಾನೆಲ್ಲಿ ಹಾಗಂದಕ್ಕಲ್ಲ ಅತ್ತೆ, ನಿಮ್ಗೆ ಬ್ಯಾಚುಲರ್ ಪಾರ್ಟಿಲಿ ಏನಾಗತ್ತೆ ಅಂತ ಗೊತ್ತಿಲ್ಲ ಅನ್ಸತ್ತೆ. ಎಲ್ರು ಕುಡ್ದು ತಿಂದು ತೂರಾಡ್ತಾ ಇರ್ತಾರೆ.
ನಿಮಗಿದೆಲ್ಲ ಯಾರು ಹೇಳಿದ್ದು? ಇವರೇ ಅಲ್ವೇನ್ರಿ? ಇವರು ಬ್ಯಾಚುಲರ್ ಪಾರ್ಟಿಲಿ ಹಾಗೆ ಅಂತೆ ಮಾಡಿದ್ದು. ಅಂತ ಪಾರ್ಟಿಲಿ ಕುಡಿದು ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿದ್ರು. ನಂಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ? ಈಗಲೂ ನೆನೆಸ್ಕೊಂಡ್ರೆ ನಂಗೆ ನಗು ಬರುತ್ತೆ. ಕಾಲ ಈಗ ಇವ್ರ ಮುಂದೆ ಎಲ್ಲ ಯಾಕೆ ಆ ವಿಷಯ? ಸಾರಿ, ನಮ್ಮನೆ ಹೆಣ್ಮಕ್ಳು ಕುಡಿಯೋದು ಬೇಡ ಅಂತ ಹೇಳಕ್ಕೆ ಹೋದೆ. ಹೇಳ್ತಾ ಹೇಳ್ತಾ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪು ಬಂದ್ಬಿಡ್ತು. ನಿಮ್ಮ ಲವ್ ಟ್ರ್ಯಾಕಿಗೆ ಹೋಗ್ಬಿಟ್ರಾ ಚಿಕ್ಕಮ್ಮ? ಆದರೆ ಬ್ಯಾಚುಲರ್ಸ್ ಪಾರ್ಟಿ ನೆಪ ಮಾತ್ರ. ಅಲ್ಲಿ ಕುಡಿಯೋದು ಬಿಡ್ದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮನೆ ಹೆಣ್ಮಕ್ಳು ಹಾಗೆಲ್ಲ ಮಾಡೋದು ಬೇಡ. ಅವ್ರಿಗೆ ಹಬ್ಬದ ಅಡುಗೆ ಮಾಡಿ ನಾವೇ ಬಡಿಸೋಣ. ಹಾಟ್ ಡ್ರಿಂಕ್ಸ್ ಬದಲು ಜ್ಯೂಸ್ ಕುಡಿಯೋಣ, ಎಂಜಾಯ್ ಮಾಡೋಣ. ಹಾಗಾದರೆ ಪಾರ್ಟಿ ಮಾಡೋಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ಕೊನೆಗೆ ನಾವು ಎಲ್ಲರ ಜೊತೆ ಸೇರೋಣ, ಆಯಿತಾ? ಸರಿ. ಇವತ್ತು ನಾನೊಂದು ಪ್ರಮಾಣ ಮಾಡ್ತೀನಿ. ಏನು? ಇಷ್ಟು ದಿನ ನಾನು ಕುಡಿದು ಮನೆಯಿಂದ ಆಚೆ ಬಿದ್ದು ಹೊರಗೆಲ್ಲ ಇದ್ದು ಮನೆ ಮರ್ಯಾದೆ ಕಳೆದಿದ್ದು ಸಾಕು. ನನ್ನ ಈ ಸ್ಥಿತಿಗೆ, ಈ ಅಸಹ್ಯತ್ವಕ್ಕೆ, ಈ ಮೃಗತ್ವಕ್ಕೆ ಎಲ್ಲದಕ್ಕೂ ಖಂಡಿತವಾಗ್ಲೂ ಕುಡ್ತಾನೆ ಕಾರಣಮ್ಮ. ನೀವು ನನ್ನ ಎಲ್ಲರೂ ಸೇರ್ಕೊಂಡು ಇಷ್ಟು ಪ್ರೀತಿ ಮಾಡಿದ್ದೀರಿ, ಮನೆಯೊಳಗೆ ಸೇರಿಸ್ಕೊಂಡಿದ್ದೀರಿ. ಮತ್ತೆ ನಾನು ಕುಡಿದು ರಂಪ ಮಾಡಿ ಅಸಹ್ಯ ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಆ ಕೆಲಸ ಇನ್ಮೇಲೆ ಮಾಡೋದಿಲ್ಲ. ಬಹುಶಃ ನನ್ನ ಕೆಟ್ಟ ಆಲೋಚನೆಗಳು ಹೋಗೋಕ್ಕೆ, ಕೆಟ್ಟ ದಾರಿ ಹಿಡಿಯೋಕ್ಕೆ ಈ ಕುಡ್ತಾನೆ ಕಾರಣ. ಅದಕ್ಕಾಗಿ ಆ ಆಲೋಚನೆಗಳಿಂದಲೇ ತುಂಬ ದೂರ ಉಳಿದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ. ಇವತ್ತು ನಿಜವಾಗ್ಲೂ ನನ್ನ ಗಂಡ ನನಗೆ ಸಿಕ್ಕಿದ್ರು. ಥ್ಯಾಂಕ್ಸ್. ಹಲೋ, ಎಲ್ಲಿದ್ದೀರಾ? ಕ್ಲಿನಿಕ್ ಹತ್ರ ಇದ್ದೀನಿ. ಯಾಕೆ, ಏನಾಯ್ತು? ಏನಿಲ್ಲ, ಬೆಳಿಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಬೆರಳು ಸುಟ್ಕೊಂಡೆ. ಹುಷಾರಾಗಿ ಮಾಡ್ಕೊಳ್ಳೋದಲ್ವಾ? ಒಂದು ಕೈಲಿ ಪಾತ್ರೆ ಇಳಿಸ್ತಾ ಇನ್ನೊಂದು ಕೈಲಿ ನಿಮಗೆ ಮೆಸೇಜ್ ಮಾಡ್ಬೇಕಾದ್ರೆ ಬೆರಳು ಸುಡ್ತು. ಜಾಸ್ತಿ ಏನಾಗಿಲ್ಲ. ಹೇಳಿದ್ರೆ ನಾನೇ ತಿಂಡಿ ಮಾಡಿ ತಂದ್ಕೊಡ್ತಿದ್ನಲ್ವಾ? ಇರಲಿ ಬಿಡಿ, ಇನ್ನೇ ಸ್ವಲ್ಪ ದಿನ ತಾನೆ, ಆಮೇಲೆ ದಿನ ನೀವೇ ಮಾಡ್ಕೊಡ್ತಿರಲ್ಲ. ಅದನ್ನ ನೀವು ದೊಡ್ಡವ್ರ ಜೊತೆ ಕೂತು ಡಿಸೈಡ್ ಮಾಡಬೇಕು. ಏನು ಹೇಳೋದು, ಅವತ್ತಿಂದ ನಿಮ್ಮಮ್ಮ ಪುರೋಹಿತರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೇ ಬಂತು. ಹಾಗಂತ ನೀವೇ ಬಂದು ಅತ್ತೆ ಹತ್ರ ಒಂದ್ಸಲ ಕೇಳಿ. ಅಯ್ಯೋ, ಅನ್ನಪೂರ್ಣ ಮೇಡಮ್ ಹತ್ರ ಅಷ್ಟೊಂದು ಮಾತಾಡೋ ಸಲಿಗೆ ನನಗಿಲ್ಲ ರೀ. ಸ್ವಲ್ಪ ಸಲಿಗೆ ಬೆಳೆಸ್ಕೋಬೇಕಪ್ಪ. ಇನ್ಮೇಲೆ ನೀವು ಅವ್ರ ಅಳಿಯ ಆಗೋರು. ಮನೇಲಿ ಎಂಗೇಜ್ಮೆಂಟಿಗೆ ಬೇಕಾಗಿರೋ ಜವಳಿ ಖರೀದಿ, ಒಡವೆ ಖರೀದಿ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲರ ಲೈಫು ಸೆಟ್ಲ್ ಆಯ್ತಲ್ವಾ, ಇನ್ಯಾಕೆ ಎಂಗೇಜ್ಮೆಂಟು? ಒಂದೇ ಸರಿ ಮದುವೆನೇ ಮಾಡ್ಬೋದಲ್ವಾ? ಅಷ್ಟೊಂದು ಅವಸರ ಇರೋರು ನೀವೇ ಬಂದು ಧೈರ್ಯ ಮಾಡಿ ಮನೇಲಿ ಮಾತಾಡಿ. ನನ್ನ ಕೈಲಾಗಲ್ಲಪ್ಪ. ಯಾಕೋ? ಅನ್ನಪೂರ್ಣಮ್ಮವರು ನನಗೆ ದೇವ್ರಿದ್ದಾಗೆ, ನನಗೆ ಲೈಫ್ ಕೊಟ್ಟವ್ರು ಅವರು. ಕಲಾ, ಬೇಬಿ, ವಸುಧಾ, ಲಲಿತಾ ಎಲ್ಲರ ಜೀವನಕ್ಕೂ ಒಂದು ಹೊಸ ದಾರಿ ಸಿಕ್ತಿದೆಯಲ್ಲ. ಆದರೆ ಮಾಲತಿ ಅತ್ತೆ ಜೀವನ, ಅವಳ ಜೀವನ ಸರಿ ಮಾಡೋಕ್ಕೆ ನಾನು ಇಷ್ಟು ವರ್ಷ ತುಂಬಾ ಪ್ರಯತ್ನ ಪಟ್ಟೆ. ಒಂದ್ಸಲಿ ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಆಮೇಲೆ ನಾವು ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಬೋದು. ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಥ್ಯಾಂಕ್ಸ್ ಅಜ್ಜಿ.